ನಮಸ್ಕಾರ ಮಗ. ಇವತ್ತು ಮ್ಯಾಚ್ ಎಂಐ ಮತ್ತು ಕೆಕೆಆರ್. ಇವತ್ತು ಮ್ಯಾಚ್ ಇರೋದು ವಾಂಖೇಡೆ ಸ್ಟೇಡಿಯಂನಲ್ಲಿ. ಮುಂಬೈ ಆಲೆ ಕೆಕೆಆರ್ ಆಲೆ ಬಂದಿದೆ ಮುಂಬೈ ವಾಂಖೇಡೆ ಸ್ಟೇಡಿಯಂಗೆ. ಆದ್ರೂ ಇವತ್ತು ಬಿಗ್ ಮ್ಯಾಚ್ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಕೆಕೆಆರ್ ಈ ಕಡೆಯಿಂದ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ, ಮುಂಬೈ ಈ ಕಡೆಯಿಂದ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಆದ್ರೆ ಕೆಕೆಆರ್ ಒಂದಿಷ್ಟು ರಿಪ್ಲೇಸ್ಮೆಂಟ್ ಆಗಿದೆ. ರಿಪ್ಲೇಸ್ಮೆಂಟ್ ಅಂದ್ರೆ ಮಧೀಶ್ ಪತ್ರಾಣ ಮತ್ತೆ ಮುಸ್ತಫಿಜುರ್ ರೆಹಮಾನ್ ಮತ್ತೆ ಹರ್ಷಿತ್ ರಾಣಾ ಅವರು ರೂಲ್ಡ್ ಔಟ್ ಆಗಿದ್ದಾರೆ. ಅವ್ರ ಇಂಜುರಿ ಕಾರಣದಿಂದ ರಿಪ್ಲೇಸ್ ಜಾಸ್ತಿ ಜನನ ತಗೊಂಡಿದ್ದಾರೆ ಕೆಕೆಆರ್. ಹಾಗೆ ಎಂಐ ನಿಂದ ಮತ್ತೆ ವಿಲ್ ಜಾಕ್ಸ್ ಮತ್ತು ಸ್ಯಾಂಟ್ಲರ್ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಆದ್ರೂ ಅವರು ಈ ಲೆವೆನ್ ಅಲ್ಲಿ ಆಡ್ಬೋದು ಅಂತ ಅನ್ಕೊಳ್ತೀನಿ. ನೋಡೋಣ ಅವ್ರು ಆಡ್ತಾರೋ ಇಲ್ಲ ಇಲ್ವೋ ಯಾವ್ದೋ ಗೊತ್ತಿಲ್ಲ, ನೋಡ್ಬೇಕು. ಹಾಗೆ ಎರಡು ಕಡೆ ಪ್ಲೇಯಿಂಗ್ 11 ಅಲ್ಲಿ ಚೇಂಜಸ್ ಆಗ್ಬೋದು, ಇಲ್ಲ ಹೇಳೋ ಕಾಲ. ನೋಡೋಣ. ಪ್ಲೇಯಿಂಗ್ 11 ಮುಂಬೈದು ಮತ್ತೆ ಕೆಕೆಆರ್ದು. ಫಸ್ಟ್ ಗೆ ಮುಂಬೈ ನೋಡೋದಾದ್ರೆ ಓಪನಿಂಗ್ ಮಾಡೋದೇ ರೋಹಿತ್ ಶರ್ಮಾ. ಆದ್ರೆ ಮತ್ತೆ ಸೆಕೆಂಡ್ ಅಲ್ಲಿ ರಿಯಾನ್ ರಿಕಾಲ್ಟನ್ ಮತ್ತೆ ಕ್ವಿಂಟನ್ ಡಿಕಾಕ್ ಇದ್ರೆ ನೋಡ್ಬೇಕು. ಅಂದ್ರೆ ರಿಯಾನ್ ರಿಕಾಲ್ಟನ್ ಚೆನ್ನಾಗಿ ಆಡ್ತಾರೆ, ಕ್ವಿಂಟನ್ ಡಿಕಾಕ್ ಚೆನ್ನಾಗಿ ಆಡ್ತಾರೆ. ಈ ಕಡೆ ಇಬ್ಬರನ್ನು ಆಡ್ಸೋದು ಕಾಲ, ಇಬ್ಬರಲ್ಲಿ ಒಬ್ಬರನ್ನ ಆಡ್ಸ್ಬೇಕು. ಅದು ಟೀಮ್ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನನಗೆ ಅನ್ಸೋ ಮಟ್ಟಿಗೆ ಕ್ವಿಂಟನ್ ಡಿಕಾಕ್ನೇ ಆಡ್ಬೋದು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಒನ್ ನಲ್ಲಿ ಬರೋದೇ ತಿಲಕ್ ವರ್ಮಾ. T20 ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಹೆಂಗು ಫಾರ್ಮ್ ನಲ್ಲಿ ಇದ್ದಾರೆ. ಮತ್ತೆ ನೆಕ್ಸ್ಟ್ ಫೋರ್ತ್ ಪ್ಲೇಸ್ ನಲ್ಲಿ ಸೂರ್ಯಕುಮಾರ್ ಯಾದವ್. ಅವರು ಡಿಸೆಂಟ್ ಆಗಿ ಆಡ್ತಿದ್ದಾರೆ ನೆಟ್ ನಲ್ಲಿ, ನೋಡ್ಬೇಕು ಈಗ ಹೇಗೆ ಆಡ್ತಾರೆ ಅಂತ. ನೆಕ್ಸ್ಟ್ ಫಿಫ್ತ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಬಂದೇ ಬರ್ತಾರೆ. ನನಗನ್ಸೋ ಮಟ್ಟಿಗೆ ಫಿಫ್ತ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಬಿಟ್ಟು ಇವರು ಶರ್ಫನ್ ರುದರ್ಫೋರ್ಡ್ ನ ಕಳಿಸಿದ್ರೆ ಬೆಸ್ಟ್ ಆಗಿರುತ್ತೆ. ಆದ್ರೆ ಇಬ್ರಲ್ಲೊಬ್ರು ಗುದ್ದಾಡ್ತಿರ್ತಾರೆ, ನಾ ಫಸ್ಟ್ ನೀ ಫಸ್ಟ್ ಅಂತಂದು. ನೋಡ್ಬೇಕು, ನೋಡೋಣ ಯಾರು ಫಿಫ್ತ್ ಪ್ಲೇಸ್ ನಲ್ಲಿ ಬರ್ತಾರೆ, ಸಿಕ್ಸ್ತ್ ಪ್ಲೇಸ್ ನಲ್ಲಿ ಅಂತ. ಇನ್ನು ಸಿಕ್ಸ್ತ್ ಪ್ಲೇಸ್ ನಲ್ಲಿ ಶರ್ಫನ್ ರುದರ್ಫೋರ್ಡ್. ನೆಕ್ಸ್ಟ್ ಸೆವೆಂತ್ ನಲ್ಲಿ ನಮನ್ದೀರ್. ಎಂಡ್ ನಲ್ಲಿ ಬ್ಯಾಟಿಂಗ್ ಆಡೋಕೆ ಸೈಕೈ ಆಡ್ತಾರೆ, ಬ್ಯಾಟಿಂಗ್ ಆಡ್ತಾರೆ. ನೆಕ್ಸ್ಟ್ ಏತ್ ನಲ್ಲಿ ದೀಪಕ್ ಚಾರು ಮತ್ತೆ ನೈನ್ತ್ ನಲ್ಲಿ ಟ್ರೆಂಟ್ ಬೋಲ್ಟ್ ಮತ್ತೆ 10th ನಲ್ಲಿ ಜಸ್ಪ್ರೀತ್ ಬುಮ್ರಾ. ಮೇನ್ ಸ್ಟ್ರೆಂತ್ ಇರೋದೇ ಇವ್ರದ್ದು ಬೌಲಿಂಗ್, ಬುಮ್ರಾ ಮತ್ತೆ ಟ್ರೆಂಟ್ ಬೋಲ್ಟ್ ಇಬ್ರು ಯಾರ್ಕರ್ ಸ್ಪೆಷಲಿಸ್ಟ್. ಮೇನ್ ಸ್ಟ್ರೆಂತ್ ಇವರು. ಮತ್ತೆ ನೆಕ್ಸ್ಟ್ 11th ನಲ್ಲಿ ಚಾನ್ಸ್ ಕೊಡ್ಬೇಕು. ಯಾಕಂದ್ರೆ ಈ ಕಡೆ ಇಬ್ಬರದಲ್ಲಿ ಯಾರಾದ್ರೂ ಒಬ್ಬರನ್ನ ಆಡ್ಸ್ಬೋದು. ಯಾರೋ ನನಗಂತ ಮಟ್ಟಿಗೆ ಬೋಸ್ಕೋಚ್ನ ಆಡ್ಸ್ಬೋದು ಅಂತ ನನಗನ್ಸುತ್ತೆ. ಇಬ್ರು ಚೆನ್ನಾಗಿ ನೆಟ್ ನಲ್ಲಿ ಬೌಲಿಂಗ್ ಮಾಡ್ತಿದ್ದಾರೆ. ನೋಡೋಣ ಯಾರು ಆಡ್ತಾರೋ ಅಂತ. ಇಂಪ್ಯಾಕ್ಟ್ ಪ್ಲೇಯರ್ ನಾಗೆ ಶಾರ್ದುಲ್ ಠಾಕೂರ್ನ ತಗೋಬಹುದು, ಇಲ್ಲ ಮಯಾಂಕ್ ಮಾರ್ಕಂಡೆ ಸ್ಪಿನ್ನರ್ನಾದ್ರೂ ತಗೋಬಹುದು. ಇದಿಷ್ಟು ಎಂಐ ಪ್ಲೇಯಿಂಗ್ 11 ಆಗುತ್ತೆ. ಇವ್ರದ್ದು ಬ್ಯಾಟಿಂಗ್ ಸ್ಟ್ರೆಂತ್ ಇದೆ, ಬೌಲಿಂಗ್ ಸ್ಟ್ರೆಂತ್ ಇದೆ. ಆದ್ರೆ ವಿಲ್ ಜಾಕ್ಸ್ ಮತ್ತು ಮಿಚೆಲ್ ಸ್ಯಾಂಟ್ಲರ್ ಮಿಸ್ ಆಗ್ಬೋದು ಅಂತ ಅನ್ಕೊಳ್ತೀನಿ. ಈಗ ನೆಕ್ಸ್ಟ್ ಕೆಕೆಆರ್ ನೋಡೋದಾತಂದ್ರೆ ಈ ಕೆಕೆಆರ್ ಫುಲ್ ಡಿಫ್ರೆಂಟ್ ಮೆಥಡ್ ನಲ್ಲಿ ಹೊಂಟಿದೆ. ಯಾಕಂದ್ರೆ ಓಪನಿಂಗ್ ಫಿನ್ ಆಲೆನ್ ಮತ್ತು ಅಜಿಂಕ್ಯ ರಹಾನೆ ಅಂತ ನಾನ್ ಅನ್ಕೊಂಡಿನಿ. ಆದ್ರೆ ಫಿನ್ ಆಲೆನ್ ಬದಲು ಟೀಮ್ ಸೆಪರೇಟ್ ಆಡ್ಬೋದು, ಇಲ್ಲ ಫಿನ್ ಆಲೆನ್ ಆಡ್ಬೋದು, ಇಲ್ಲ ಮೂರರಲ್ಲೂ ಕನ್ಫ್ಯೂಸ್ ಇದೆ. ಯಾಕಂದ್ರೆ ಸುಸ್ತಾಗಿ ಬ್ಯಾಟಿಂಗ್ ಆಡಿದ್ರೆ ಆಡ್ಬೋದು, ಇಲ್ಲ ನೆಕ್ಸ್ಟ್ ಫಿನ್ ಆಲೆನ್ ಬರ್ಬೋದು ಡಿಸೆಂಟ್ ಆಗಿ ಬ್ಯಾಟಿಂಗ್ ಆಡೋದಕ್ಕೆ. ನೆಕ್ಸ್ಟ್ ಥರ್ಡ್ ನಲ್ಲಿ ಅಂಗ್ರೀಶ್ ರಘುವಂಶಿ. ನೆಕ್ಸ್ಟ್ ನಲ್ಲಿ ಭಯಂಕರವಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನೋಡೋಣ ಮ್ಯಾಚ್ ನಲ್ಲಿ ಹೇಗಾಡ್ತಾರೆ ಅಂತ. ನೆಕ್ಸ್ಟ್ ಫೋರ್ತ್ ನಲ್ಲಿ ಕ್ಯಾಮ್ರನ್ ಗ್ರೀನ್. ಅವ್ರೇನು ಅಷ್ಟು ಫಾರ್ಮ್ ಅಲ್ಲಿ ಇಲ್ಲ, ನೋಡ್ಬೇಕು ಅವರು ಫಾರ್ಮ್ ಅಲ್ಲಿ ಇದಾರೋ ಇಲ್ಲೋ. ನೋಡೋಣ ಫಸ್ಟ್ ಮ್ಯಾಚ್ ನೋಡೋಣ ಹೇಗ್ ಆಡ್ತಾರೆ ಅಂತ. ನೆಕ್ಸ್ಟ್ ಫಿಫ್ತ್ ನಲ್ಲಿ ರಿಂಕು ಸಿಂಗ್. ವರ್ಲ್ಡ್ ಕಪ್ ನಲ್ಲಿ ತಮ್ಮ ಕರ್ತವ್ಯ ನಿಭಾಯಿಸಿದ್ರು, ಇಲ್ಲಿ ಹಾಗೆ ಮಾಡ್ತಾರೆ ಅಂತ ಅನ್ಕೊಳ್ತೀನಿ. ಆಸ್ ಯೂಶಲಿ ವೈಸ್ ಕ್ಯಾಪ್ಟನ್. ಮತ್ತೆ ಸಿಕ್ಸ್ ನಲ್ಲಿ ರಮಣ್ದೀಪ್ ಸಿಂಗ್ ಡೆತ್ ನಲ್ಲಿ ಬಂದು ಚಾಟ್ ಬಿಸಾಕ್ ಬಿಡ್ತಾರೆ. ನೆಕ್ಸ್ಟ್ ಸೆವೆಂತ್ ನಲ್ಲಿ ಕೇಳಿದ್ನಲ್ಲ ಕನ್ಫ್ಯೂಸ್ ಇರೋದು, ಸುನಿಲ್ ನಾರೇನು ಫಸ್ಟ್ ಪ್ಲೇಸ್ ನಲ್ಲಿ ಆಡ್ಬೋದು, ಇಲ್ಲ ಫಿನ್ ನಲ್ಲಿ ಆಡ್ಬೋದು. ಎಲ್ಲರೂ ಚೇಂಜಸ್ ಮಾಡ್ತಾರ ಅಂತ ಅನ್ಕೊಂಡಿದೀನಿ, ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಏತ್ ನಲ್ಲಿ ವೈಭವ್ ಅರೋರಾ. ಹೋದ್ ಸಲಿನು ಕೆಕೆಆರ್ಗೆ ಚೆನ್ನಾಗಿ ಮಾಡಿದ್ರು ಬೌಲಿಂಗು, ಈ ಸಲ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಕೊಳ್ತೀನಿ. ನೈನ್ತ್ ನಲ್ಲಿ ವರುಣ್ ಚಕ್ರವರ್ತಿ. ಆಸ್ ಯೂಶಲ್ ಸ್ಪಿನ್ನರ್ ಇದ್ದೇ ಇರ್ತಾರೆ, ವಿಕೆಟ್ ಅಂತ ತೆಗೆದು ಕೊಡ್ತಾರೆ ಕೆಕೆಆರ್ಗೆ. ನೆಕ್ಸ್ಟ್ 10th ನಲ್ಲಿ ಕಾರ್ತಿಕ್ ತ್ಯಾಗಿ. ಮತೀಶ್ ಪತ್ರಾಣ ಇಲ್ಲದ ಕಾರಣ ಕಾರ್ತಿಕ್ ತ್ಯಾಗಿನ
ಇನ್ ಮಾಡ್ಕೊಂಡಿದ್ರೆ. ನೆಕ್ಸ್ಟ್ 11th ನಲ್ಲಿ ಸ್ಪೆನ್ಸರ್ ಜಾನ್ಸನ್ ಇಲ್ಲ ಬ್ಲೆಸ್ಸಿಂಗ್ ಮುಜರ್ಬಾನಿ ಇಬ್ಬರದಲ್ಲಿ ಒಬ್ಬರನ್ನ ಆಡಿಸ್ಬೋದು. ನನಗಂತ ಮಟ್ಟಿಗೆ ಬ್ಲೆಸ್ಸಿಂಗ್ ಮುಜರ್ಬಾನಿನ ಆಡಿಸ್ಬೋದು, ಇಲ್ಲ ಸ್ಪೆನ್ಸರ್ ಜಾನ್ಸನ್. ಯಾಕಂದ್ರೆ ಬ್ಲೆಸ್ಸಿಂಗ್ ಮುಜರ್ಬಾನಿ T20 ಚೆನ್ನಾಗಿ ಬೌಲಿಂಗ್ ಮಾಡಿದ್ರೆ. ನೋಡೋಣ ಯಾರನ್ನ ಆಡಿಸ್ಬೋದು, ಯಾರನ್ನ ಆಡ್ಸಲ್ಲ ಅಂತ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೋಬಹುದು, ಯಾರ ಅಂತ ಅಷ್ಟು ಕ್ಲಿಯರ್ ಆಗಿ ಕಾಣಲ್ಲ. ಸ್ಪಿನ್ನರ್ ಆದ್ರೂ ತಗೋಬಹುದು, ಫಾಸ್ಟ್ ಬೌಲಿಂಗ್ ಆದ್ರೂ ಇವ್ರ ಕಡೆ ಇದೆ, ನೋಡ್ಬೇಕು. ಇವರು KKR ಮತ್ತೆ MI ಟೋಟಲಿ 35 ಮ್ಯಾಚ್ ಆಡಿದ್ರೆ, ಸಾರಿ 30 ಮ್ಯಾಚ್ ಆಡಿದ್ರೆ 30 ಮ್ಯಾಚ್ ನಲ್ಲಿ MI 20 ಮ್ಯಾಚ್ ಗೆದ್ದಿದೆ. ಹಿಸ್ಟ್ರಿ ತೆಗೆದು ನೋಡ್ತಾ ಅಂದ್ರೆ KKR 10 ಮ್ಯಾಚ್ ಗೆದ್ದಿದೆ. ನೋಡೋಣ ಮುಂಬೈ ವಾಂಕಡೆ ಸ್ಟೇಡಿಯಂ ನಲ್ಲಿ ಮುಂಬೈ ತಲಾಂತರದಿಂದನೂ 1ನೇ ಮ್ಯಾಚ್ ಸೋಲ್ಕೊಂತಾನೆ ಬಂದಿದೆ. ನೋಡೋಣ ಈ ಮ್ಯಾಚ್ ಗೆಲ್ಬಹುದು. ಆಕ್ಚುಲಿ ನನ್ನ ಪ್ರೆಡಿಕ್ಷನ್ ಟಾಸ್ KKR ಆಗ್ಬೋದು, ಮ್ಯಾಚ್ ವಿನ್ ಆಗೋದು ಮುಂಬೈ. ನೋಡೋಣ ಈ ಸಲ ಆದ್ರೂ ಫಸ್ಟ್ ಮ್ಯಾಚ್ ವಿನ್ ಆಗಲಿ ಮುಂಬೈ ಅಂತ ಅನ್ಕೊಳ್ತೀನಿ. ಮತ್ತೆ ಸಿಗೋಣ.